ಅವತ್ತು ಗಿಲ್ಲಿ ಅವತ್ತು ಬೆಂಗಳೂರಿಗೆ ಹೋಗಿ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಓಡ್ ಬರ್ತೀರಾ, ಇವತ್ತು ಹಿಂಗೆ ಈ ಸ್ಥಾನದಲ್ಲಿ ಕೂತಿದ್ದೀರಾ. ಏನ್ ತುಂಬಾ ಕಠಿಣವಾದ ಒಂದು ಪರಿಸ್ಥಿತಿ ನೆನ್ಪು ಮಾಡ್ಕೊಳ್ಳೋದಾದ್ರೆ ನೀ ಹೇಳೇ ಇಲ್ಲ ಗುರು, ಇದು ಹೇಳ್ಬೇಕು ಅನಿಸ್ತಾ ಇದೆ, ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಜನ, ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ, ಅದನ್ನ ಹೇಳ್ಕೊಬೇಕು ಅಂದ್ರೆ ಏನಿದೆ ಗಿಲ್ಲಿ? ಅವಮಾನ ಸನ್ಮಾನಗಳಾಗಿದ್ದಾವೆ, ಒಂದು ಯಾವ್ದಾದ್ರು ಒಳ್ಳೆ ಇನ್ಸಿಡೆಂಟ್ ನೀವು ಹೇಳೇ ಇರಬಾರ್ದು ಗಿಲ್ಲಿ. ಒಂದು ಇನ್ಸಿಡೆಂಟ್ ಅದೇ ಮೇಡಮ್, ಈಗ ನಾನು ಆರ್ಟ್ ಡಿಪಾರ್ಟ್ಮೆಂಟ್ ಸೆಟ್ ಕೆಲಸ ಮಾಡ್ತೀವಿ, ಸೀರಿಯಲ್ ಕೆಲಸ ಮಾಡ್ಬೇಕಾದ್ರೆ ಏನಾಗ್ಬಿಡೋದು, ಈ ಸೀರಿಯಲ್ ಗೊತ್ತಲ್ಲ ನಿಮ್ಗೆ, ಮುಗಿದೆಲ್ಲ ಲೇಟ್ ಆಗ್ಬಿಡೋದು, ಲೇಟಾಗಿ ಅಲ್ಲಿಂದ ಬರೋದು ಲೇಟ್ ಆಗ್ಬಿಡೋದು. ಅವರು ಇಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಡ್ರು, ಅಂದರೆ ಇಲ್ಲಿ ಒಳಗಡೆ ಬರೋಕ್ಕಾಗಲ್ವಲ್ಲ, ಇನ್ನೂ ಜನಗಳೆಲ್ಲ ಅವರು ಎಲ್ಲ ಡ್ರಾಪ್ ಮಾಡಬೇಕು, ಪ್ರಾಪರ್ಟಿ ಇಳಿಸ್ಬೇಕು, ಪ್ರೊಡಕ್ಷನ್ದು ಅಡುಗೆ ಊಟ ಇಳಿಸ್ಬೇಕು, ಕಾಸ್ಟ್ಯೂಮ್ ಇಳಿಸ್ಬೇಕು ಅಂದ್ಬಿಟ್ಟು ಇಳಿಸ್ಬಿಟ್ಟು ಹೋಗ್ಬಿಡೋರು. ಅವಾಗ ಹೆಂಗೆ ಆಗ್ಬಿಡೋದು ಅಂದರೆ ಒಂದು ಭಯನೂ ಜಾಸ್ತಿ. ಪೊಲೀಸವ್ರು ಏನಾರು ವಯಸ್ಸಾಳ ಪೊಲೀಸವರು ಹಿಡಿದು ಬಿಡ್ತಾರೆ. ನಾನು ನೋಡೋಕೆ ಅವಾಗ ಬೇರೆ ಕಳ್ಳ ಇದ್ದಂಗಿದ್ದೆ, ನಾನು ಹಿಡಿದ್ಬಿಟ್ರೆ ಏನು ಮಾಡೋದು ಆ ಭಯ. ಆಮೇಲೆ ಏನು ಹಿಂಗೆ ನೋಡ್ತಾರೆ, ಒಂಥರ ಮರ್ಯಾದೆನೇ ಇಲ್ದಂಗೆ ಸಟ್ಟು ಅವಾಗೆಲ್ಲ ಸಟ್ಟು ನನ್ನ ಹೆಸರು ಸಟ್ಟು ಈಗಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಿತ್ತು ಮೇಡಮ್. ಸಟ್ಟಲ್ಲಿ ಸಟ್ಟು ಬರ ಇಲ್ಲಿ, ಸಟ್ಟು ಅದು ಎತ್ತಾಕೋ ಇಲ್ಲಿ, ಅಯ್ಯೋ ಅದೆಲ್ಲ ನೋಡಿದಾಗ ಹೆಸರು ಕರೀತಾನೆ ಸಟ್ಟು ಅನ್ನೋದೆಲ್ಲ ಕೇಳಿದಾಗ ಅಯ್ಯೋ ಏನಪ್ಪ ಹಿಂಗೆ ಮರ್ಯಾದೆನೇ ಇರೋದಿಲ್ವಲ್ಲಯ್ಯ ಅಂತ ನನಗೆ ಇನ್ನೂ ಚೆನ್ನಾಗಿ ನೆನಪೈತೆ. ನಮ್ಮ ಫ್ರೆಂಡೇ ಪಾಪ ಅವರು, ಹೇಳ್ಬೋದೇನೋ ಗೊತ್ತಿಲ್ಲ, ಅವರು ಊಟ ಪ್ರೊಡಕ್ಷನ್ದು ಊಟ ಮಾಡ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ಬಜ್ಜಿ ಕೇಳೋದಕ್ಕೆ ಹಾಕಿರ್ಲಿಲ್ಲ, ಬೋಂಡ ಕೇಳೋದಕ್ಕೆ. ಅಯ್ಯೋ ನಮಗೆ ಹೆಂಗೆ ಅನ್ಸ್ಬಿಡ್ತದೆ ಅಂದರೆ, ಸ್ಟಾರ್ಟಿಂಗ್ ಬಂದಾಗ ಈಗ ನಾವು ಊರ ಕಡೆಯಲ್ಲಿ ಹೆಂಗಿರ್ತೀವಿ ನೋಡ್ರಿ, ಯಾವ್ದಾರ ಮದುವೆ ನಡೀತಾ ಇರಲಿ, ಇಲ್ಲ ಯಾವ್ದಾರ ದೇವ್ರ ಫಂಕ್ಷನ್ ಏನಾರ ನಡೀತಾ ಇರಲಿ, ಹೋದ್ರೆ ಅವ್ರು ಏನು ಅನ್ನೋದಿಲ್ಲ, ಅವ್ರು ಕೊಡ್ತಾರೆ, ಉಣ್ಕ ಬರ್ತಾ ಇರ್ತೀವಿ. ಇಲ್ಲಿ ಊಟದ ವಿಚಾರಕ್ಕೆ ಏನಪ್ಪ ಹಿಂಗೆ ಮಾಡ್ತಾರೆ, ಊಟದ ವಿಚಾರಕ್ಕೆ ಏನಪ್ಪ ಹಿಂಗಾಯ್ತದೆ ಅಂತ ಅದು ಸಿಕ್ಕಾಪಟ್ಟೆ ಬೇಜಾರಾಗೋದು. ಅದೊಂದು ಕೆಲವೊಂದು ವಿಚಾರಗಳು. ತಟ್ಟೆ ಅನ್ನ ಕದ್ದಿದ್ದೀನಿ ಅಂತ ಮಾತು ಹೇಳ್ತೀರಾ, ಅದು ಇಡೀ ಕರ್ನಾಟಕದ ಜನತೆಗೆ ಕಣ್ಣಲ್ಲಿ ನೀರು ತರಿಸಿದಂತ ಒಂದು ದೃಶ್ಯ ಅಂತಾನೆ ಹೇಳ್ಬೋದು. ಆ ಪ್ರೋಮೋ ಕಟ್ಟಾಗಿ ಅದು ನೋಡಿದಾಗ ಇವನ್ ನಮ್ಗಳಲ್ಲೂ ಕೂಡ ಇಲ್ಲಿತ್ತು ನೆಕ್ಕಲ್ಲಿ. ಅದು ಆ ದಿನದ ಬಗ್ಗೆ ಹೇಳೋದು, ಅದು ಎಲ್ಲೂ ಏನಾಯ್ತದು ಅಂತ. ಹ್ಞೂ ಮೇಡಮ್, ಅವಾಗ ಪರಿಸ್ಥಿತಿನೇ ಹಂಗಿತ್ತು. ಮಲಗೋಗಿ ನೀವು ನಂಬ್ತಿರೋ ಬಿಡ್ತಿರೋ, ಒಂದು ವಾರ ನಮ್ಮ ಶ್ರೀನಗರ ಹತ್ರ ಇದ್ದದ್ದು, ಅಂದರೆ ಇಲ್ಲಿ ಒಂದು ಫ್ರೆಂಡ್ ರೂಮಲ್ಲಿ ಇರ್ತೀವಿ, ಅಲ್ಲೇನೋ ಸ್ವಲ್ಪ ಗಲಾಟೆ ಆಗ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಆಚೆಗೆ. ಆ ಓನರು ಎದೆ ಮೇಲೆ ನಿಂತ್ಕೊಬಿಡ್ತಾರೆ, ನಾನು ಇನ್ನೊಬ್ಬ ನಮ್ಮ ಫ್ರೆಂಡ್ ಇರ್ತೀವಿ, ಅವ್ರು ಬಂದು ಹೋಗು ಗಂಟೆ ಬಿಡಲ್ಲ ನಮ್ಮನ್ನ, ಬಂದು ನೋಡ್ತಾ ಇರ್ತಾರೆ. ಇನ್ನು ಅವ್ರು ಗ್ರೌಂಡ್ ಫ್ಲೋರಲ್ಲಿ ಇರ್ತಾರೆ, ನಾವು ಫಸ್ಟ್ ಫ್ಲೋರಲ್ಲಿ ಇರ್ತೀವಿ. ಬಂದು ಹೇಳ್ತಾನೆ, ಅವರಿಬ್ರು ಹೋಗಿಲ್ವಾ ಅಂತ. 1 ಗಂಟೆ 3 ಗಂಟೆ ನಮ್ಗೆ ಗೊತ್ತಾಗ, ನಾವು ಹೆಂಗೆ ಮನಿಕೆ ಡವ್ ಮಾಡೋದು ಸುಮ್ಮನೆ. ನಮ್ಮ ಫ್ರೆಂಡ್ ಒಬ್ಬ ರೂಮ್ ಮಾಡ್ಕೊಂಡಿದ್ದ, ಆ ರೂಮಿಗೆ ನಾವು ಹೋಗಿದ್ದು, ಇಬ್ಬರು ಇರಬೇಕಾದ್ರೆ ಏನೋ ಸ್ವಲ್ಪ ಗಲಾಟೆ ಆಯಿತು. ಅದು ಓನರು ನೋಡಾದ್ಮೇಲೆ ಬೆಳಿಗ್ಗೆ ಇವರಿಬ್ಬರು ಇರೋಂಗಿಲ್ಲ, ಇವರಿಬ್ಬರು ಕಳಿಸ್ಬೇಕು, ಇಲ್ಲಾಂದ್ರೆ ಮನೇಲಿ ನೀವು ರೂಮಲ್ಲಿರೋರೆಲ್ಲ ಖಾಲಿ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ನಾವು ಸುಮ್ಮನೆ ಹಿಂಗೆ ಅಂತಾರೆ, ಬೆಳಗ್ಗೆ ಸಾರಿಗಿರಿ ಕೇಳ್ಬಿಟ್ಟು ಸಮಾಧಾನ ಮಾಡುವ ಅಂತ ನಾವು. ಆಮೇಲೆ ಮಲಗಿದೋ ಸ್ಟಾರ್ಟಿಂಗು ಬೆಳಗ್ಗೆ ಎಚ್ಚರ ಆಯಿತು. ಅವ್ರು ಬಂದರು, ಓನರು ಬಂದ್ಬಿಟ್ಟು, ಅವರಿಬ್ಬರು ಎಲ್ಲಿ ಹೋದ್ರಾ? ಇಲ್ಲ ಮಲಗವ್ರೆ, ಹೇಳಿಸ್ಬಿಟ್ಟು ಕಳಿಸ್ತೀನಪ್ಪ ಅಂತ ಪಾಪ ಹುಡುಗ ಹೇಳ್ತಾರೆ. ಅಂದರೆ ಮನೆ ಮಾಡಿದವರು, ಬಾಡಿಗೆ ಮನೆ ಮಾಡಿರ್ತಾರಲ್ಲ ಅವರು. ತಿರ್ಗಾ ಇನ್ನು ನಾನು ನಮ್ಮ ಫ್ರೆಂಡಿಗೆ ಅಲ್ಲೇ ಪಿಸಿ ಅಂತ ಮಾತಾಡ್ತಿದ್ರು ಗೊಸ್ಕೊಂಡು, ಎಲ್ಲೋ ಹಿಂಗೆ ಓನರು ಬಿಡ್ತಾಯಿಲ್ಲ, ಒಂದು ಕೆಲಸ ಮಾಡಿ ಇವನು ಕೆಲ್ಸಕ್ಕೆ ಹೋಗ್ಬಿಡ್ಲಿ, ಹಿಂಗೆ ಮಲಿಕೊಂಡಿರ್ತಾರೆ ಇರುವ, ಆಮೇಲೆ ಎದ್ದೇಳುವ ಮಲ್ಕೊಬಿಡಿ, ಎದ್ರು ಕಳಿಸ್ಬಿಡ್ತಾರೆ ಮನೆಯಿಂದ ಅಂತ. ಆಮೇಲೆ ತಿರ್ಗಾ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡ್ಬಂದ್ರು, ಹೋದ್ರ ಅವರು ಅಂತ. ಮಲ್ಲಿಗೆ ಇದು ನಾವು ತಿರುಗಿ ಇನ್ನೊಂದು ಅವ್ರು ಬಿಟ್ಕೊಂಡು ಹೋದ್ರ ಅವರು ಅಂತ ಬರೋದು. ನಮಗೆ ಗೊತ್ತಾಗೋಯ್ತು, ಓಹೋ ಎಷ್ಟೇ ಇವತ್ತೇನೇ ಮಾಡಿದ್ರು ಬಿಡಲ್ಲ ಅವರು ಅಂತ. ಪಾಪ ಆ ಹುಡುಗರಿಗೂ ಗೊತ್ತಾಗೋಯ್ತು. ಹೇಳ್ರಿ ಎದ್ದು ಹೊಂಟೋಗ್ಬಿಡ್ರಿ ಮಗ, ಬೇಜಾರು ಮಾಡ್ಕೊಬಿಡ್ರಿ, ಹಿಂಗೆ ಆಯ್ತ ಪರಿಸ್ಥಿತಿ, ಎಲ್ಲರೂ ಖಾಲಿ ಮಾಡ್ಬೇಕಾಯ್ತದೆ ಅಂತ ಹೇಳಿ, ಆಮೇಲೆ ಬಟ್ಟೆ ಎಲ್ಲ ತುಂಬ್ಕೊಂಡು ಅಲ್ಲಿಂದ ಜೂಟು ಆಚೆ ಬರ್ತೀವಿ. ಅಲ್ಲೊಂದು ಜಿಂಕೆ ಪಾರ್ಕ್ ಅಂತ ಐತೆ, ಅಲ್ಲಿ ಕೂತ್ಕೊತೀವಿ. ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಗೊತ್ತಿಲ್ಲ. ನಮ್ಮ ಚಿಕ್ಕಪ್ಪವ್ರ ಮನೇನೂ ಅಲ್ಲೇ ಇರೋದು, ತಿರ್ಗಿ ನಮ್ಮ ಫ್ರೆಂಡ್ ಅವ್ರ ಮಾವನ ಮನೇನೂ ಅಲ್ಲೇ ಇರೋದು. ಅಲ್ಲಿಗೆ ಹೋಗೋಣ ಬೇಡ ಅಂತ ಒಂದು ಮನಸ್ಸು, ಸುಮ್ಮನೆ ಎಂತಕ್ಕೆ ಅಂತ ಬೆಂಗಳೂರಿಗೆ ಬಂದಾಗ ಫೋನ್ ಮಾಡಿಲ್ಲ, ಈಗ ಅವಶ್ಯಕತೆ ಇದೆ ಅನ್ಕೊಂಡು ಏನಾರು ಅವ್ರು ಅನ್ಕೊಬಿಡ್ತಾರೆ ಅನ್ನೋದೊಂದು ಭಯ. ಅದಕ್ಕೆ ಏನು ಮಾಡ್ದೋ, ಅಲ್ಲೆಲ್ಲ ಸ್ವಲ್ಪ ನಮ್ಮ ಏರಿಯಾದವ್ರು ಜಾಸ್ತಿ, ನಮ್ಮ ಊರವ್ರು ಜಾಸ್ತಿ, ಊರ ಕಡೆಯವರು ಯಾರಿಗಾರ ಫೋನ್ ಮಾಡೋದು, ಹಿಂಗೆ ಬಂದ್ಬಿಟ್ಟವಿ ಅಂತ. ಬಂದಿವಿ ಹಿಂಗೆ ನಾಳೆ ರೂಮ್ ಮಾಡ್ತೀವಿ, ನಾಳಿದ್ರಲ್ಲಿ ಮಾಡಿಬಿಡ್ತೀವಿ ರೂಮ, ಮಲಗೋಕ್ಕೆ ಜಾಗ ಬೇಕು ಅನ್ನೋದು. ಅವ್ರ ಮನೇಲಿ ಒಂದಿನ ಮಲಗೋದು, ಇನ್ನೊಬ್ಬರ ಮನೇಲಿ ಒಂದಿನ ಮಲಗೋದು. ಯಾರು ಸಿಗ್ತಾ ಇರೋರು ಕಾಯ್ತಾ ಕೂತ್ಕೋ, ನಾವು ಅಲ್ಲಿ ಒಂದು ರೌಂಡ್ ಹೋಗಿದ್ದು ಬಂದ್ರೆ ಯಾರು ಒಬ್ರು ಸಿಕ್ಕರು, ಅವ್ರ ಮನೆಗೆ ಹೋಗೋದು, ಊಟ ಮಾಡ್ಕೋದು, ಮಲಗಿರೋದು, ತಿರ್ಗಿ ಎದ್ದು ಬಂದು ಪಾರ್ಕ್ ಹತ್ರ ಕೂತ್ಕೋದು. ಹಿಂಗೆ ಮಾಡಿ 1 ವಾರ ತುಂಬಿಸ್ತು. 1 ವಾರ ಆದಮೇಲೆ ಪಾಪ ನಮ್ಮ ಫ್ರೆಂಡು ಹೋಗಿ 10,000 ಎಲ್ಲೋ ರೆಡಿ ಮಾಡ್ಕೊಬಂದ. ಅವತ್ತು ನನ್ನ ಹತ್ರ ದುಡ್ಡೇ ಇಲ್ಲ ಆ ಟೈಮಲ್ಲಿ.
ಇವನು ಹೋಗಿ ಪಾಪ ದುಡ್ಡು ರೆಡಿ ಮಾಡ್ಕೊಂಬಂದ ಮನೆ ಮಾಡಾದ್ಮೇಲೆ ಈಗ ಅದು ನಮ್ಮದು ಇರ್ತದಲ್ಲ ಮೇಡಮ್. ಈಗ ಹೆಂಗೆ ಅಂದರೆ ಅವಾಗ ನೋಟ್ಗಳು ಬೇರೆ ಬ್ಯಾನ್ ಆಗ್ಬಿಟ್ಟಿತ್ತು ಆ ಟೈಮು. ನೋಟ್ ಬ್ಯಾನ್ ಆಗಿತ್ತಲ್ಲ ಆ ಟೈಮು. ಅವ್ರು ಓನರ್ ಕೇಳಿದಾಗೆಲ್ಲ ಹೇಳೋದು ಬಾಡಿಗೆ ಇರಲಿ ಅಂತ. ಒಂದು ತಿಂಗಳಾಯಿತು ಆಗ್ಬೇಕಾದ್ರೆ ಬಾಡಿಗೆ ಕೇಳಿದಾಗ ಇಲ್ಲ ನೋಟ್ ಚೇಂಜ್ ಮಾಡಿಸ್ಕೊಬರಕ್ಕೆ ಹೋಯ್ತಾವೆ, ಹಳೆ ನೋಟು ಇರೋದು ನಮ್ತವು ಅಂತೆಲ್ಲ ಹೇಳೋದು. ಹಂಗೆಲ್ಲ ಮ್ಯಾನೇಜ್ ಮಾಡೋದು. ಈಗ ಹೆಂಗಾಗೋಯ್ತಂದರೆ ಆ ಟೈಮಲ್ಲಿ ಈಗ ನಂಗೆ ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬೇಕು, ಶೂಟಿಂಗಿಗೆ ಸೇರ್ಕೋಬೇಕು, ಇದು ಆಸೆ ನನಗೆ. ಆ ಕೆಲಸನೇ ಮಾಡಬೇಕು ಅಂತ ಬಂದವನಿಗೆ ಶೂಟಿಂಗ್ ಕೆಲಸಕ್ಕೆ ಹೋಗ್ಬೇಕು ಅಂತ, ಬೇರೆ ಕೆಲಸಕ್ಕೆ ಯಾಕೆ ಹೋಗ್ಬೇಕು, ಅನ್ಕೊಂಡಿರೋದು ಬಂದಿರೋದು ಮಾಡುವ ಅಂತ. ಈಗ ನಾನು ಏನಾದ್ರು ಬೇರೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ಬೇರೆ ಕೆಲ್ಸಕ್ಕೆ ಹೋಗ್ಬಿಟ್ಟಾಗ ಅದು ತಿಂಗಳಿಗೆ ಸಂಬಳ ಬರೋದು, ಒಂದು ತಿಂಗಳಿಗೆ ಒಂದ್ಸಲ ಸಂಬಳ ಬರ್ತದೆ. ಮಧ್ಯದಲ್ಲಿ ಯಾವಾಗಲೂ ಶೂಟಿಂಗ್ ಕೆಲಸ ಏನಾರು ಸಿಕ್ಬಿಡ್ತದೆ, ಅಸಿಸ್ಟೆಂಟ್ ಡೈರೆಕ್ಟರ್ಗು ಏನೋ ಬೇರೆ ಕೆಲಸ ಏನಾರು ಒಂದು ಶೂಟಿಂಗ್ ಕೆಲಸ ಸಿಕ್ಬಿಡ್ತದೆ. ಆಮೇಲೆ ಡಿಪಾರ್ಟ್ಮೆಂಟ್ಗಳು ಗೊತ್ತಿಲ್ಲ ನನಗೆ. ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಇರ್ತದೆ, ಆರ್ಟ್ ಡಿಪಾರ್ಟ್ಮೆಂಟ್ ಒಂದು ಇರ್ತದೆ ಅಂತಲೂ ಗೊತ್ತಿಲ್ಲ. ಒಟ್ಟು ಶೂಟಿಂಗ್ ಕೆಲಸಕ್ಕೆ ಹೋಗ್ಬೇಕಷ್ಟೇ. ಈಗ ನಾನು ಒಂದು 15 ದಿನ ಕೆಲಸ ಮಾಡಿರ್ತೀನಿ, ಮಧ್ಯೆ ಏನಾರು ಶೂಟಿಂಗ್ ಕೆಲಸ ಬರ್ತದೆ. ಈ ಕೆಲಸ ಬಿಟ್ಬಿಟ್ಟು ಹೋಗ್ಬಿಟ್ರೆ 15 ದಿನ ಇದು ವೇಸ್ಟ್ ಆಯ್ತದಲ್ಲ. ಬೇಡ, ಹೋದ್ರೆ ಶೂಟಿಂಗ್ ಕೆಲಸಕ್ಕೆ ಹೋಗುವ ಅಂತ ಸುಮ್ಮನೆ ಎಲ್ಲಿ ಶೂಟಿಂಗ್ ನಡೀತದೆ ಹೋಗಿ ನೋಡೋದು, ಯಾರನ್ನಾರು ಪರಿಚಯ ಮಾಡ್ಕೋದು, ಕೇಳೋದು, ಅಣ್ಣ ಶೂಟಿಂಗ್ ಕೆಲಸ ಏನಾರು ಇದ್ದರೆ ಕೊಡ್ಸೋಣ ಅಂತ ಕೇಳೋದು, ಹಿಂಗೆಲ್ಲ ಮಾಡ್ತೀನಲ್ಲ. ಅಲ್ಲಿ ದುಡ್ಡುಗೆ ಸಮಸ್ಯೆ, ದುಡ್ಡುಗೆ ಜಾಸ್ತಿ ಇದಾಯ್ತೈತೆ, ಊಟಕ್ಕೆ ತಿಂಡಿಗೆ ಇದಕ್ಕೆಲ್ಲ. ಒಂದು ಟೈಮಲ್ಲಿ ಪಾಪ ನಮ್ಮ ದೊಡ್ಡಮ್ಮನ ಮಗ ಇದ್ದ, ಅವ್ರು ಏನಾರು ಕ್ಯಾಬ್ ಓಡಿಸ್ತಿದ್ರು. ಅವ್ರು ಬಂದರೆ ಆ ಟೈಮಲ್ಲಿ ಬಂದು ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ಹೋಗೋರು. ಅದೊಂದು 2-3 ದಿನ ಮೇಂಟೈನ್ ಮಾಡೋದು.